ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಶೀತಲ್ ಶೆಟ್ಟಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಬೊಗಳುತ್ತಿರ್ತಾಳೆ. ಫೈನಲಿ ಯಾರಿಗಿನ್ ಮಳೆ ಬರ್ತಿದೆ ಫುಲ್ಲು, ಅದರಲ್ಲಿ ಎಳ್ನೀರು ಕುಡಿತಾ ಇದೀವಿ ನೋಡಿ. ಕಂಫರ್ಟಬಲ್ ಆಗಿದೆಯಮ್ಮ? ಗುಡ್ ಮಾರ್ನಿಂಗ್ ಫ್ರಮ್ ಶಿವಮೊಗ್ಗ. ಚೆಕ್ಔಟ್ ಆಗ್ತಿದ್ದೀವಿ ರೂಮ್ ಇವಾಗ. ಇದು ನೋಡಿ ತಣ್ಣೀರಂತೆ, ಈ ಬಾಟ್ಲ್ ಕೊಟ್ಟಿದ್ದಾರೆ. ಗೋಯಿಂಗ್ ಫಾರ್ ದರ್ಶನ. ಊಟಕ್ಕೆ ಬಂದ್ವಿ ಗೈಸ್. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಶೀತಲ್ ಶೆಟ್ಟಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಡೂಯಿಂಗ್ ಗುಡ್. ಸೊ ಇವತ್ತು ಹಿಂಗೆ ರೆಡಿಯಾಗಿ ಎಲ್ಲಿಗೆ ಹೋಗ್ತಿದ್ದೀವಿ, ಏನು ಮಾಡ್ತೀವಿ ಅಂತ ಎಲ್ಲ ಹೋಗ್ತಾ ಗೊತ್ತಾಗುತ್ತೆ. ತುಂಬ ಲೇಟ್ ಆಗಿಬಿಟ್ಟಿದೆ, ಕಾರ್ ಕೂಡ ಬಂದು ವೆಯ್ಟ್ ಮಾಡ್ತಿದೆ. ಸೊ ಹೋಗೋಣ, ಆನ್ ದ ವೇ ಎಲ್ಲ ಹೇಳ್ಕೊಂಡು ಹೋಗ್ತೀನಿ. ಬನ್ನಿ, ವೆಲ್ಕಮ್ ಬ್ಯಾಕ್ ಅಗೇನ್. ಕಂದ ಬ್ರೌನಿಗೆ ಊಟ ಎಲ್ಲ ರೆಡಿ ಮಾಡಿದ್ದೀವಿ. ಸೊ ನಮ್ಮ ಕೆಳಗಡೆ ಮನೆಯವ್ರಿಗೆ ಹಾಕಿ ಅಂತ ಹೇಳಿದ್ದೀವಿ, ಅವ್ರು ಹಾಕ್ತಾರೆ. ಮೊಸರನ್ನ ಬಿಟ್ಟರೆ ಬೇರೆ ಏನೂ ತಿನ್ನಲ್ಲ. ಮೊಸರು ಸ್ವಲ್ಪ ಅಕ್ಕಿ ಇಟ್ಟಿದ್ದೀವಿ, ಅವಳು ತಿನ್ಕೊತಾಳೆ. ಅವಳು ಬರೋವರೆಗೂ ಆರಾಮಾಗಿದ್ದರೆ ಸಾಕು. ಹಂಗೆ ಗೊತ್ತಾಗುತ್ತೆ, ನಾವೆಲ್ಲನ ಹೊರಟ್ರೆ ಅವಳಿಗೆ ಬೊಗಳುತ್ತಿರ್ತಾಳೆ. ಬಂದ್ಬಿಡ್ತೀವಿ ಬೇಗ. ಬಾಯ್ ಬಾಯ್. ಗೌರಿ ಪ್ರಣಯಾಯ ಗೌರಿ ಪ್ರವಣಾಯ ಗೌರವಾಯ ಧೀಮಹಿ ಗೋ ಸಹಸ್ರಾಯ ಗೋವರ್ಧನಾಯ ಗೋಪಗೋಪಾಯ ಧೀಮಹಿ ಗುಣಾತೀತಾಯ ಗುಣಪ್ರವೇಶಾಯ. ಸೊ ಡೀಸೆಲ್ಗೆ ಇವಾಗ ಸ್ಟಾಪ್. ಗ್ಯಾಪಲ್ಲಿ ನಮ್ದೊಂದು ತಿಂಡಿಗಳು ತಿಂತಾ ಇದ್ದೀವಿ. ಸಾರ್ ತಗೊಳ್ಳಿ. ಥ್ಯಾಂಕ್ ಯು. ಮತ್ತೆ ಕಾಫಿ ಬ್ರೇಕ್ ತಗೊಂಡಿದ್ದೀವಿ ಗೈಸ್, ತಿಪ್ಟೂರ್ ಹತ್ರ. ಕಾಫಿ ಕುಟ್ಕೊಂಡು ಹಾಗೆ ಮತ್ತೆ ನಮ್ಮ ಜರ್ನಿ ಶುರು ಆಗುತ್ತೆ. ಸೊ ಕಾಫಿ ಕೊಡಿ. ಬಜ್ಜಿ ತಿಂತಾ ಇದ್ದಾರೆ. ಮತ್ತೆ ಆ್ಯಕ್ಚುಲಿ ಯಡಿಯೂರು ಜಾತ್ರೆ ಇತ್ತು, 4/4 ಅಲ್ಲ ಇವತ್ತು. ಭಾನುವಾರದಲ್ಲಿದ್ದೀವಿ, ಫುಲ್ ಜೋರ್ ಮಳೆ ಇದೆಯಲ್ಲ. ಗೈಸ್ ಫೈನಲಿ ವಿ ಆರ್ ಇನ್ ಶಿವಮೊಗ್ಗ. ಸೊ ಶಿವಮೊಗ್ಗಗೆ ಬಂದಿದ್ದು ನಾವಿವತ್ತು ಈ ಮದುವೆಗೋಸ್ಕರ. ಅಷ್ಟು ದೂರದಿಂದ ಬಂದ್ವಿ. ನಮ್ಮ ಮಮ್ಮಿ ಫ್ರೆಂಡ್ ಅವ್ರದ್ದು ಮಗಳದ್ದು ಮದುವೆ ಇವತ್ತು, ಹಾಗಾಗಿ ಹಿಂಗೆ ಬಂದ್ವಿ. ಇದೇ ಮದುವೆ ಚೌಟ್ರಿ. 9 ಗಂಟೆಗೆ ರೀಚ್ ಆದ್ವಿ ಗೈಸ್. ಅಲ್ಲಿ 4 ಗಂಟೆ ಬಿಟ್ಟಿದ್ದಕ್ಕೆ 9 ಗಂಟೆಗೆ ರೀಚ್ ಆದ್ವಿ ನೋಡಿ. ಥ್ಯಾಂಕ್ ಯು. ಎಳ್ನೀರೆಲ್ಲ ಕೊಡ್ತಾ ಇದ್ದಾರೆ ಮದುವೆಲಿ. ಮಳೆ ಬರ್ತಿದೆ ಫುಲ್ಲು, ಅದರಲ್ಲಿ ಎಳ್ನೀರು ಕುಡಿತಾ ಇದೀವಿ ನೋಡಿ. ಏನೇನೋ ಕೊಡ್ತಾ ಇದ್ದಾರೆ ಗೈಸ್, ಮಳೆ ಬರ್ತಿದೆ ಅದಕ್ಕೋಸ್ಕರ ಒಳಗೆ ಹೋಗ್ತಾ ಇದ್ದೀವಿ. ನೋಡಿ ಇವರೇ ಹುಡುಗ ಹುಡುಗಿ, ತುಂಬ ಜನ ಬೇರೆ ಇದ್ದಾರೆ. ನೋಡಬೇಕು ಆಂಟಿ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ತುಂಬ ಜನ ಬಂದಿದ್ದಾರೆ ಗೈಸ್ ಮದುವೆಗೆ.
ಹಾಗೂ ನಮ್ಮ ಸಾಹಿತ್ಯ ಸಮ್ಮೇಳನದಲ್ಲಿ ಬೆಳಗಾವಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಫೋಟೋ ಆಗಿರ್ಬೋದು ಪ್ರತಿಯೊಬ್ಬರು ನಮ್ಮ ಫೋಟೋ ತೆಗೆಸ್ಕೊಂಡು ಊಟಕ್ಕೆ ಬಂದ್ವಿ ಗೈಸ್. ಇವಾಗ ನೈಸ್ ಐಸ್ ಕ್ರೀಮ್, ಹಣ್ಣೊಳಗೆ ಐಸ್ ಕ್ರೀಮ್ ಹಾಕಿ ಫ್ರೂಟ್ಸ್ ಹಾಕಿ ಕೊಟ್ಟಿದ್ದಾರೆ ನೋಡಿ ಗೈಸ್. ಕಚೋರಿ ಕೂಡ ಕೊಟ್ಟಿದ್ದಾರೆ ನೋಡಿ. ಪರೋಟ, ಪನ್ನೀರ್ ಕರಿ, ಇದ್ರಾಗ ರೈಸ್ ಕೊಟ್ಟಿದ್ದಾರೆ ನೋಡಿ ಗೈಸ್. ಪಲಾವ್. ರಿಸೆಪ್ಷನ್ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಬಂದರೂ ಇನ್ನೂ ಮಳೆ ನಿಂತಿಲ್ಲ. ಟೈಮ್ 10:45 ಆಗಿದೆ. ಫುಲ್ ಮಳೆ ಗೈಸ್ ಶಿವಮೊಗ್ಗದಲ್ಲಿ. ಫೈನಲಿ ನಮಗೆ ರೂಮ್ ಸಿಕ್ತು ಗೈಸ್. 11:15 ಆಗಿದೆ ಟೈಮ್. ಚಿಕ್ಕದೊಂದು ರೂಮ್ ಟೂರ್ ಮಾಡಿಬಿಡ್ತೀನಿ. ಎಂಟ್ರೆನ್ಸ್, ಕಬೋರ್ಡ್, ಬೆಡ್ ಇದೆ, ಎ ಸಿ ಆಪ್ರೇಟ್ ಮಾಡ್ತಿದ್ದಾರೆ ಅಮ್ಮ, ಟಿ ವಿ, ವಾಶ್ರೂಮ್ ಇದೆ. ಕಂಫರ್ಟಬಲ್ ಆಗಿದೆ ರೂಮೆಲ್ಲ, ಅದೇ ಖುಷಿ. ಕಂಫರ್ಟಬಲ್ ಆಗಿದೆಯಮ್ಮ? ಅಮ್ಮ ಫುಲ್ ಹ್ಯಾಪಿ ಕಂಫರ್ಟಬಲ್ ಇರೋದಕ್ಕೆ. ಸೊ ಮಲ್ಕೊಂಡು ಬೆಳಗ್ಗೆ ಏನೇನು ಮಾಡ್ತೀವಿ ಅಂತೆಲ್ಲ ಬೆಳಗ್ಗೆ ಹೇಳ್ತೀನಿ. ಸೊ ಸ್ಲೀಪ್ ವೆಲ್, ಗುಡ್ ನೈಟ್. ಗುಡ್ ಮಾರ್ನಿಂಗ್ ಫ್ರಮ್ ಶಿವಮೊಗ್ಗ. ಚೆಕ್ಔಟ್ ಆಗ್ತಿದ್ದೀವಿ ರೂಮ್ ಇವಾಗ. ನೆಕ್ಸ್ಟು ಟೈಗರ್ ಸಫಾರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು, ನಿನ್ನೆ ಮಳೆ ಬಂದಿದ್ದ ಕಾರಣ ಇವತ್ತು ಏನಾಗುತ್ತೆ ಅಂತ ಗೊತ್ತಿಲ್ಲ. ನಾವು 50-50ಲೇ ಇದ್ದೀವಿ, ಇರುತ್ತಾ ಇಲ್ವಾ ಅಂತ. ಸೊ ಈ ರೂಮಲ್ಲಿ ಗೈಸ್, ವಾಶ್ರೂಮಲ್ಲಿ ತೋರಿಸ್ತೀನಿ ಬನ್ನಿ. ಪಾರಿವಾಳ ಇದೆ. ಪಾರಿವಾಳ ನಿನ್ನೆಯಿಂದನೂ ಇಲ್ಲೇ ಇದೆ. ಎಷ್ಟು ಚೆನ್ನಾಗಿ ಮೊಟ್ಟೆ ಇಟ್ಟಿದೆ ಗೈಸ್. ಇದ್ದರೆ ತೋರಿಸ್ಬೋದಿತ್ತು, ಇದ್ದಿಲ್ಲ. ಐದೊಳ್ತು ಅಲ್ಲಿ ಇಲ್ಲಿ ಕಾಣಿಸ್ತಾ. ಮೊಟ್ಟೆ ಇಟ್ಟು ನಿನ್ನೆಯಿಂದನೂ ಇಲ್ಲೇ ಇದೆ, ಇಲ್ಲೇ ಗೂಡಾಕೊಂಡಿದೆ. ನೈಸ್. ಹ್ಯಾಪಿ ಟು ಸಿ ಯು. ಬಾಯ್. ಕೇಳ್ಕೊಬರ್ತೀರಾ ಬ್ರೋ ಹೋಗಿ? ನೀವು ಬರೋರ್ಗು ವೆಯ್ಟ್ ಮಾಡಬೇಕು. ಎಷ್ಟು ಸರ್ ಒಬ್ರಿಗೆ ಸಫಾರಿ? ಒಬ್ರಿಗೆ 200 ರೂಪಾಯಿ. ಓಕೆ. ಝೂ ನೋಡೋಕ್ಕೆ? ಓಕೆ. ಇದೇ ಗೈಸ್ ಫಾರೆಸ್ಟ್. ಕೇಳಿದ್ವಿ ಇನ್ಫಾರ್ಮೇಷನ್ ಎಲ್ಲ. ಸೊ ಜೀಪಲ್ಲಿ ಹೋಗೋಕ್ಕೆ 2000 ಅಂತೆ, ಬಸ್ಸಲ್ಲಿ ಹೋದರೆ 200 ಪರ್ ಹೆಡ್ ಅಂತೆ. ಆಮೇಲೆ ಬರೀ ಝೂ ನೋಡೋಕ್ಕೆ 80 ರೂಪೀಸ್ ಅಂತೆ. ಇಷ್ಟೆಲ್ಲ ಇದೆ. ಇವಾಗ ಕ್ಲೋಸ್ ಆಗಿದೆ, 9 o'clock ಸ್ಟಾರ್ಟ್ ಅಂತೆ. ಸೊ ಅಷ್ಟೊತ್ತಿಗೆ ನಾವು ಟಿಫನ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಗೈಸ್. ನಾವು ಸಡನ್ನಾಗಿ ಪ್ಲ್ಯಾನ್ ಚೇಂಜ್ ಮಾಡಿದ್ವಿ, ಯಾಕೆಂದರೆ ನಾವು ಸಿಗಂದೂರು ಕೂಡ ಹೋಗಬೇಕು. ಸಿಗಂದೂರು 1:30ಗೇನೋ ಬಾಕ್ಲಾಕ್ಬಿಡ್ತಾರೆ, ಕ್ಲೋಸ್ ಆಗುತ್ತೆ. ಸೊ ಹಾಗಾಗಿ ಸಿಗಂದೂರು ಮುಗಿಸ್ಕೊಂಡು ಆಮೇಲೆ ಟೈಗರ್ ಸಫಾರಿಗೆ ಹೋಗೋಣ. ಟೈಗರ್ ಸಫಾರಿ ಸಂಜೆ 5 o'clockವರೆಗೂ ಇರುತ್ತೆ. ಸೊ ಅದಕ್ಕೇ ಇವಾಗ ಟಿಫನ್ ಮಾಡಿಕೊಂಡು ಸಿಗಂದೂರು ದರ್ಶನ ಮಾಡಿಕೊಂಡು ಆಮೇಲೆ ಟೈಗರ್ ಸಫಾರಿಗೆ ಹೋಗ್ತೀವಿ. ಹೊಸ ಹೋಟೆಲ್ ಅನಿಸುತ್ತೆ, ಇವಾಗ ಓಪನ್ ಆಗಿರೋದು ಗೈಸ್. ಇದು ತಣ್ಣೀರಂತೆ, ಈ ಬಾಟಲ್ ಕೊಟ್ಟಿದ್ದಾರೆ ನೋಡಿ. ಇಡ್ಲಿ ಸಾಂಬಾರು ತಗೊಂಡಿದ್ದೀನಿ ಗೈಸ್. ಪಲಾವ್ ತಗೊಂಡೆ ತಿನ್ನೋಣ ಅಂತ. ಚೆನ್ನಾಗಿದೆ ಗೈಸ್ ಟೇಸ್ಟು. ಹೊಸ ಹೋಟೆಲ್ ಎಲ್ಲ ಚೆನ್ನಾಗಿದೆ. ಒಂದು ಪ್ರೀ ವೆಡ್ಡಿಂಗ್ ಶೂಟ್ ಬೇರೆ ನಡೀತಾ ಇದೆ ಇಲ್ಲಿ. ಇಲ್ಲಿ ನಬ್ಬಿಟ್ ಕಾಫಿ.
ಮಿರರ್ ಬರಾಗ್ತದೆ, ಮಿರರ್ ಮೇಲೆ ಹತ್ಕೋತೆ ಮೇಡಮ್. ಇಲ್ಲಿ ಬಂತು ನೋಡಿ, ಇಲ್ಲಿ ಕೊಡ್ತೀನಿ. ಪ್ಯಾಕೆಟ್ ಕೊಡಿ, ತೆಗಿತೀನಿ. ಕೊಡಿ, ನಾನು ಕೊಡ್ತೀನಿ. ಅಯ್ಯೋ ಅಲ್ಲಿ ಬಂತು ಬಿಡಿ, ಅದೇ ಬಂತು ಬಿಡಿ. ಕೊಡಿ. ಬಾಯಲ್ಲಿ ಹೆಂಗೆ ಹಿಡ್ಕೊಂಡಿದ್ದು. ಸಿಗಂದೂರಿಗೆ ಬಂದ್ವಿ ಫೈನಲಿ. ವೆಯ್ಟಿಂಗ್ ಲಾಂಚಲ್ಲಿ ಹೋಗೋಕ್ಕೆ. ಬಾ ಈ ಕಡೆ. ಹೋಯ್ತವ್ರು ನೋಡಿ. ಗಾಡಿ ಸ್ವಲ್ಪ ಮೂವ್ ಆಗ್ತಿದ್ದಂಗೆ ಎಲ್ಲ ಮೂವ್ ಆಗೋದ್ರು. ನನ್ನ ಕಾರಿನ ಜಸ್ಟ್ ಇಳಿದೆ, ಗೊತ್ತಿದ್ದು ಬಿಸ್ಕೆಟ್ ಕೊಡೋಣ ಅಂತ, ಎಲ್ಲ ಮೂವ್ ಆಗೋದ್ರು. ನನ್ನ ಕಾರ್ ಮುಂದೆ ಹೊಟ್ಟೋಯ್ತು. ಲಾಂಚ್ ಅದೇ, ಬ್ರಿಡ್ಜ್ ಕೂಡ ರೆಡಿ ಆಗ್ತಾ ಇದೆ. ಬ್ರಿಡ್ಜ್ ಆಗಕ್ಕೆ ಮುಂಚೆ ಒಂದ್ಸಲಿ ಹೋಗಿ ಬರೋಣ ಲಾಂಚಲ್ಲಿ ನಿಂತ್ಕೊಂಡಿದ್ವಿ. ಸೊ ಬಂದ್ವಿ. ನಮ್ಮ ಕಾರಿನ ಅಲ್ಲೇ ನಿಂತಿದೆ, ಎಷ್ಟು ರಶ್ ಇದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಕಾರ್ಗಳು ಪಾಸಾಗಿ ನಮ್ದು ಇನ್ನೊಂದು 2 hours ಆಗುತ್ತೆ, ಅಷ್ಟು ರಶ್ ಇದೆ ಇವತ್ತು. ಫೈನಲಿ ವಿ ಆರ್ ಗೋಯಿಂಗ್ ಟು ದ ಲಾಂಚ್. ಹೋಗ್ತಾ ಇದೀವಿ ಲಾಂಚ್ ಒಳಗೆ. ನಾವು ಇಳಿದ್ಬಿಟ್ವಿ ಕಾರಿಂದ. ಸೊ ಕಾರ್ ಹೋದ್ಮೇಲೆ ನಾವೆಲ್ಲ ಹತ್ಕೋತೀವಿ. ಡೈಲಿ ಬೆಳಗ್ಗೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗೋದು? 7:30 ಸಂಜೆ 6:30. ಅತ್ತೆ ಟ್ರಿಪ್ ಆಗೋದು. ಮತ್ತೆ ಬರುವಾಗ ಟಿಕೆಟಾ ಅಥವಾ ಮತ್ತೆ ಬರುವಾಗ ಬೇರೆ ಟಿಕೆಟಾ? ಝೂಮ್ ಹಾಕೋತೀನಿ. ಬಂದ್ವಿ ಗೈಸ್, ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಮತ್ತು ತುಂಬ ರಶ್ ಇದೆ. ಕಾರುಗಳು ತೋರಿಸಿದ್ನಲ್ಲ, ತುಂಬ ರಶ್ ಇದೆ. ನಾವು 10:45 ಬಂದಿದ್ದು, 1 ಗಂಟೆಗೆ ಬಂದ್ವಿ. ನೋಡಬೇಕು ಕ್ಯೂ ಎಷ್ಟಿದೆ, ಇಲ್ಲ ಸ್ಪೆಷಲ್ ದರ್ಶನ ಏನಾದ್ರು ಇದೆಯಾ ನೋಡಿಕೊಂಡು ಹೋಗ್ಬಿಟ್ಟು ಇನ್ಫಾರ್ಮ್ ಮಾಡ್ತೀನಿ. ಗೋಯಿಂಗ್ ಫಾರ್ ದರ್ಶನ. ದರ್ಶನ ಮುಗೀತು ಗೈಸ್. ಇವಾಗ 2:15 ಆಯಿತು, 2:15 ಕ್ಲೋಸು. ಲಾಸ್ಟಲ್ಲಿ ಒಂದು ಮಹಾಮಂಗಳಾತಿಯಾಗಿ ನಮಗೆ ಒಳ್ಳೆ ದರ್ಶನ ಆಯಿತು. ಅರ್ಚನೆ ಕೂಡ ಮಾಡಿಸಿದ್ವಿ, ಒಳ್ಳೆ ದರ್ಶನ ಆಯಿತು. ಲಾಸ್ಟಲ್ಲಿ ಮಹಾಮಂಗಳಾತಿ ಪಾಪ ಯಾರೋ ಪೂಜಾರಿ ಬಂದ್ಬಿಟ್ಟು ಸೈಡಿಗೆ ನಿಂತ್ಕೊಳ್ಳಿ ಮಹಾಮಂಗಳಾತಿ ಆಗುತ್ತೆ, ಅದು ಮುಗಿಸ್ಕೊಂಡು ಹೋಗಿ ಅಂತ ಅಂದರು. ಸೊ ಏನೋ ಖುಷಿ ಆಯಿತು. ಸೊ ಬ್ಲೆಸ್ಡ್. ಇವಾಗ ಊಟಕ್ಕೆ ಹೋಗೋಣ ಅಂತ ನೋಡ್ತಿದ್ದೀವಿ. ಮೇ ಬಿ ಕ್ಲೋಸ್ ಇರ್ಬೋದಾ, 2:15 ಕ್ಲೋಸ್ ಅಂತ ಅಂತಿದ್ರು. ನೋಡಬೇಕು ಏನಾಗುತ್ತೆ ಅಂತ. ಊಟ ಇದೆಯಂತೆ ಗಾಯ್ಸ್.
3 ಗಂಟೆವರೆಗೂ ಊಟ ಇದೆ. ಸೊ ಇನ್ನು ಅರ್ಧ ಗಂಟೆ ಟೈಮ್ ಇದೆ, ಊಟ ಮಾಡ್ಕೊಂಡು ಹೋಗ್ಬೋದು. ಕುಂಬಳಕಾಯಿ ಸಾರು, ಉಪ್ಪಿನಕಾಯಿ, ಅನ್ನ, ತಿಳಿ ಸಾರು ಬೇರೆ ಇದೆ. ಇನ್ನೊಂದು ಸೂಪರ್. ಬಟ್ ಟೈಮ್ ಮೀರೋಗಿದೆ, ಆಗೋದೇ ಇಲ್ಲ. ಎಷ್ಟೆಷ್ಟೋ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಇಲ್ಲ ಮೇಡಮ್ ಟೈಮ್ ಆಗೋಗಿದೆ, ಝೂ ನೋಡ್ಕೊ ಬನ್ನಿ ಅಂತ ಕಳ್ಸಿದ್ದಾರೆ ಗೈಸ್. ಸೋ ಸ್ಯಾಡ್. ಸಫಾರಿ ಸಿಕ್ಕಿದ್ರೆ ಚೆನ್ನಾಗಿರೋದು. ಬರೀ ಝೂ ನೋಡ್ಕೊಂಡು ಹೋಗ್ತಾ ಇದೀವಿ ಇವಾಗ. ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ ಪಾರ್ಕಲ್ಲಿ. ಫೈನಲಿ ನಾವು ಚಿರತೆ ನೋಡ್ಬಿಟ್ವಿ. ಬರ್ತೈತಿ ಈ ಕಡೆ ಕರಿಚಿರತೆ ಬರ್ತೈತಿ. Oh my god. ಹಾಯ್ ಚೇತೆ ಮಾವ ಹೊಡಿ ಒಂದು ಫೋಟೋ ನಮ್ಮದು ನೋಡಿ. ಅಲ್ಲ ಅವನಿಗೆ ಬಂದಾಗ ಹೊಡಿಯೋ. ಗಂಡ ಏನು ಗಂಡು ಅಲ್ಲೊಂದು ಕೂತಿದೆ ನೋಡಿ. ಓಡಾಡ್ತಾನೆ, ವಾಕ್ ಮಾಡ್ತಾನೆ. ಈವ್ನಿಂಗ್ ವಾಕ್. ಅದೊಂಥರ ಪಟ್ಬಿಟ್ಟು ಅದೊಂಥರ ಕೂತ್ಕೊಳತ್ತೆ. ಗೈಸ್ ಬಂದಿದ್ದಕ್ಕೂ ನಿಜ ಸಾಕಾಯಿತು. ಯಾಕಂದರೆ ನಾನು ಚಿರತೆ ನೋಡಿದೆ, ವಿಡಿಯೋ ಹಾಕಿರ್ತೀನಿ ನೋಡಿ. ಚಿರತೆ ನೋಡಿದೆ, ಮುಂದೆನೇ ಓಡಾಡ್ತು ಗೈಸ್. ಚೆನ್ನಾಗಿತ್ತು ನೋಡೋಕ್ಕೆ. ಕರಿಚಿರತೆನೂ ನೋಡಿದೆ ಒಂದು. ಫುಲ್ ಮುಂದೆನೇ ವಾಕ್ ಮಾಡ್ಕೊಂಡು ಹೋಯ್ತು. ನೈಸ್. ನಿಜ ಸಫಾರಿಗೆ ಹೋಗಿಲ್ಲ ಅಂದರೆ ಝೂ ನೋಡಿದ್ದಕ್ಕೂ ಸಾಕಾಯಿತು ಬಿಡಿ. So cute. Hi. Wow, wonderful training, sir. ಎಷ್ಟು ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ ನೋಡಿ ಗೈಸ್. ಅವ್ರು ಬಾ ಅಂದ್ರೆ ಬರುತ್ತೆ, ಹೋಗಿದ ಕಡೆ ಹೋಗ್ತಾ ಇದೆ. ಗೈಸ್ ದಿಸ್ ಇಸ್ ಹೈನಾ, ಕತ್ತೆ ಕಿರ್ಬ. ಅವು ಜುಂಡಾಗಿ ಬಂದರೆ ಅಷ್ಟೇ, ಗುಂಪಲ್ಲಿ ಅಷ್ಟೇ ಅಟ್ಯಾಕ್ ಮಾಡ್ತವೆ. ಸಿಂಗಲ್ ಆಗಿ ಬಂದರೆ ಇವೇನಿದೆ ಇಲ್ಲ. ಬಟ್ ಎಲ್ಲ ಮಲ್ಕೊಂಬಿಟ್ಟಿದೆ.
ತೋಳ ತೋಳ ಕಾಯಿಸಿದ್ದು ನೋಡಿ ಓಡಾಡ್ತಿದೆ ಅಲ್ಲಿ ವಾಕ್ ಮಾಡ್ತಾ ಇದೆ ಇಲ್ಲಿ ಕೂತಿದೆ ನೋಡಿ ಅಕ್ಕ ಇಲ್ಲಿ ಬನ್ನಿ ಇಲ್ಲಿ ಅಂಕಲ್ ನೋಡಿ ಪುಟಾಣಿ ಇದೆ ಹೆಂಗ್ ಕೂತಿದೆ ಅಲ್ಲಿ ಅಲ್ಲಿ ಅದು ದೊಡ್ಡದೇ ನಮಗೆ ದೂರದಿಂದ ಹಂಗೆ ಕಾಣಿಸ್ತಿದೆ ಅಷ್ಟೇ ನೆಕ್ಸ್ಟ್ ಇಯರ್ ಅಥವಾ ನೆಕ್ಸ್ಟ್ ಕ್ರಿಸ್ಟೋಫ್ ಅಲ್ಲ ಕ್ರಿಸ್ಟೋಫ್ ಇದೆ ಸ್ವೆನ್ ಅದು ಜಿಂಕೆ ಮರಿ ಕಾಣಿಸ್ತಿಲ್ಲ ನಿಮಗೆ ಕಾಣಿಸ್ತು ಎಷ್ಟಿದಾವೆ ಅಲ್ಲಿ ಜಿಂಕೆ ಮರಿಗಳು ಎಷ್ಟೊಂದಿದ್ದಾವೆ ನವಿಲು ಇಂಡಿಯನ್ ಪಿಪಾ ಗೈಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಇನ್ಫಾರ್ಮೇಷನ್ ಝೂಯಿಂದ ಬಂದು ಇವಾಗ ಕಾಫಿ ಬ್ರೇಕ್ ತೊಗೊಂಡಿದ್ದೀವಿ ಕಾಫಿ ಆ್ಯಂಡ್ ಚಾಟ್ಸ್ ಬ್ರೇಕ್ ಚೆನ್ನಾಗಿತ್ತು ಗೈಸ್ ನಿಜ ಝೂ ಮಾತ್ರ ಚೆನ್ನಾಗಿತ್ತು ಗೈಸ್ ನಾವು ಊಟಕ್ಕೆ ಸ್ಟಾಪ್ ತೊಗೊಂಬಿಟ್ವಿ ಯಾಕಂದರೆ ಡ್ರೈವರ್ ಅಣ್ಣ ಹೇಳಿದ್ರು ಮಾಡಿಗೆ ರೀಚ್ ಆಗೋಷ್ಟರಲ್ಲಿ 1 o'clock ಇಲ್ಲ 12 ಆಗುತ್ತೆ ಅಂತ ಮುಂದೆ ಯಾವ ಸಿಟಿ ಸಿಗುತ್ತೆ ಅಂತ ಗೊತ್ತಿಲ್ಲ ಸೊ ಅದಕ್ಕೆ ಇದು ತರೀಕೆರೆ ಸಿಟಿಲಿ ಊಟಕ್ಕೆ ಸ್ಟಾಪ್ ತೊಗೊಂಡಿದ್ದೀವಿ ಹೋಟೆಲ್ ಅರಮನೆ ಮುಂದೆ ಹೋಗ್ತಾ ಹೋಗ್ತಾ ಯಾವ್ಯಾವ ಹೋಟೆಲ್ ಎಲ್ಲೆಲ್ಲಿ ಇರುತ್ತೋ ಇನ್ನೂ ಗೊತ್ತಿಲ್ಲ ಸೊ ಕ್ಲೋಸ್ ಆಗಿಬಿಟ್ರೆ ಕಷ್ಟ ಅಲ್ವಾ ಅದಕ್ಕೆ ಊಟಕ್ಕೆ ಸ್ಟಾಪ್ ತೊಗೊಂಡಿದ್ದೀವಿ ಊಟ ಬಂತು ಗೈಸ್ ಫೈನಲಿ ವೆಯ್ಟ್ ಮಾಡಬೇಕು ವೆಜ್ ಬಿರಿಯಾನಿ ಅಮ್ಮಂಗೆ ಮಗಳಿಗೆ ಇಬ್ರಿಗೂ ಹಾಕಿದ್ದೆ ಅಲ್ಲೇ ಹೋಗಿ ತಿಂತಾಯ್ತು ನಿಧಾನಕ್ಕೆ ಅಪ್ಪ ನಿಧಾನಕ್ಕೆ ತಿಂತಿದ್ದೆ ಗೈಸದು ತಿನ್ನೋಕ್ಕೂ ಆಗ್ತಿಲ್ಲ ಅದಕ್ಕೆ ಸಿಟ್ ಊಟ ಮುಗೀತು ಟೈಮ್ 10 ಗಂಟೆ ನಮ್ಮ ಮಾಗಡಿಯ ರೀಚ್ ಆಗೋ ಅಷ್ಟರಲ್ಲಿ 12 ಇಲ್ಲ 1 o'clock ಆಗುತ್ತೆ